ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡ್ರಿ. ಇವತ್ತು ನಾನಂತೂ ಸಖತ್ತಾಗಿರೋಂಥ ರೆಸಿಪಿನ ನಿಮ್ಮ ಕೂಡ ಶೇರ್ ಮಾಡ್ಕೋಬೇಕಲ್ಲಕತ್ತೀನಿ. ಅದು ಯಾವ ರೆಸಿಪಿ ಮತ್ತು ಅದು ಹೇಗೆ ಮಾಡೋದು, ಅದಕ್ಕೆ ಏನೆಲ್ಲ ಬೇಕು ಅಂತ ಇವಾಗ ನಿಮ್ಮ ಕೂಡ ನಾನು ಶೇರ್ ಮಾಡ್ಕೊತೀನಿ ರೀ. ನಾನು ಯಾವ ರೆಸಿಪಿ ಶೇರ್ ಮಾಡ್ಕೊಳ್ಕತ್ತೀನಪ್ಪ ಅಂತಂದ್ರೆ ಸಖತ್ತಾಗಿರೋಂಥ ಬೀಟ್ರೂಟ್ ದೋಸೆನ ನಿಮ್ಮ ಕೂಡ ಶೇರ್ ಮಾಡ್ಕೊಳ್ಕತ್ತೀನಿ ಸ್ನೇಹಿತರೆ. ಬೀಟ್ರೂಟ್ ದೋಸೆ ತುಂಬ ಅದ್ಭುತವಾಗಿ ಬರುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ. ಅದು ಮಾಡೋದು ಹೇಗೆ ಅಂತ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನೋಡಿ, ಇಲ್ಲಿ ನಾನು ಬೀಟ್ರೂಟಿನ ದೋಸೆ ಮಾಡೋಕೆ ಬೀಟ್ರೂಟ್ನ ಒಂದು ಸ್ವಲ್ಪ ತುರಿದು ತೊಗೊಂಡಿನಿ ರೀ. ಯಾಕಪ್ಪ ಅಂದ್ರೆ ಬೇಗ ಸಣ್ಣ ಆಗಲಿ ಮಿಕ್ಸಿ ಒಳಗೆ ಅಂತೇಳಿ ತುರಿದು ತೊಗೊಂಡಿನಿ. ಇದು ಏನು ಕಾಣಿಸ್ತಾ ಇದೆ ನೋಡಿರಿ, ಇದು ಹಸಿ ಅಲ್ಲ ಅದ ರೀ ಸ್ನೇಹಿತರೆ. ಇಲ್ಲಿ ನೋಡಿ ಜೋಳದ ಹಿಟ್ಟು ತೊಗೊಂಡಿನಿ ರೀ, ಒಂದು ಬಟ್ಲದಷ್ಟು. ನೀವು ಬೇಕಿದ್ರೆ ಅಕ್ಕಿ ಹಿಟ್ಟು ಸೇರಿಸ್ಕೋರಿ. ನಾನಿಲ್ಲಿ ಇದು ಜೋಳದ ಹಿಟ್ಟನ್ನ ಸೇರಿಸಿ ಮಾಡಕತ್ತೀನಿ. ಮತ್ತು ಇದು ಏನಪ್ಪ ಅಂದ್ರೆ ಗೋಧಿ ಹಿಟ್ಟು ಐತ್ರಿ. ಇದು ಕೂಡ ನಾನು ಜಲ್ಡಿ ಹಿಡಿದು ತೊಗೊಂಡಿನಿ ರೀ, ಅಂದ್ರೆ ಸೋಸ್ಕೊಂಡು ತೊಗೊಂಡಿನಿ ರೀ. ಇಲ್ಲಿ ಒಂದು ಸ್ವಲ್ಪ ಕಡಲೆ ಹಿಟ್ಟು ಐತ್ರಿ, ಇದೊಂದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿನಿ ರೀ. ಇಲ್ಲಿ ಒಂದು ಬಟ್ಲದಷ್ಟು ರವೆ ತೊಗೊಂಡಿನಿ, ಸಣ್ಣ ರವೆ ಅಂತ ಹೇಳ್ತೇವೆ ನೋಡಿರಿ, ಆ ರವೆನ ತೊಗೊಂಡಿನಿ ನೋಡಿರಿ. ಇವಾಗ ಇಲ್ಲಿ ಒಂದು ಜಾರಿ ತೊಗೊಂಡಿನಿ ರೀ. ಇದು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಳ್ಳೋದು. ಇವಾಗ ಫಸ್ಟಿಗೆ ನೋಡ್ರಿ ನಾನು ಬೀಟ್ರೂಟ್ನ ಹಾಕೊಳಕತ್ತೀನಿ ರೀ. ಇವಾಗ ಕಡಲೆ ಹಿಟ್ಟು ಹಾಕೊಳ್ಳೋದು. ಗೋಧಿ ಹಿಟ್ಟು ಹಾಕೋತೀನಿ ನೋಡ್ರಿ. ಇವಾಗ ಸಣ್ಣ ರವೆ ತೊಗೊಂಡಿದ್ದು ನೋಡಿರಿ, ಸಣ್ಣ ರವೆ ಹಾಕೊಳಕತ್ತೀನಿ. ಅದು ಕೂಡ ನಾನು ಮುಂಚೆನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ರೀ. ಇವಾಗ ಗೋಧಿ ಹಿಟ್ಟು ಹಾಕೊಳ್ಳೋಣ. ಇವಾಗ ಗೋಧಿ ಹಿಟ್ಟು ಹಾಕೊಂಡೆ ನೋಡಿ. ಇವಾಗ ಇದಕ್ಕೆ ನೋಡ್ರಿ, ಇವಾಗ ಗೋಧಿ ಹಿಟ್ಟ ಮತ್ತು ಜೋಳದ ಹಿಟ್ಟ, ಕಡಲೆ ಹಿಟ್ಟ, ಸಣ್ಣ ರವೆ ಮತ್ತು ಬೀಟ್ರೂಟ ಸ್ವಲ್ಪ ಹಸಿ ಎಲ್ಲನೂ ತುರಿದು ಹಾಕೊಂಡಿರಿ ನೋಡಿರಿ. ಇವಾಗ ಒಂದು ಬಟ್ಲದಷ್ಟು ಮೊಸರನ್ನ ತೊಗೊಂಡಿನಿ ರೀ. ಹುಳಿ ಮೊಸರು ಆದರೂ ನಡೀತದೆ ರೀ, ಮತ್ತು ಸಿಹಿ ಅಂದ್ರೆ ಸ್ವಲ್ಪ ಸಪ್ಪೆ ಮೊಸರು ಆದರೂ ನಡೀತದೆ. ಇವಾಗ ಅದೇ ಬಟ್ಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಬಟ್ಲದಷ್ಟು ನೀರನ್ನ ಹಾಕ್ಕೊತೀನಿ. ನಾನು ಮೊಸರು ತೊಗೊಂಡಿದ್ದು ನೋಡಿರಿ, ಅದೇ ಬಟ್ಲದಾಗ ನೀರನ್ನ ಹಾಕ್ಕೊಂಡೀನಿ. ಇಲ್ಲಿ ಇವಾಗ ನೀರು ಹಾಕ್ಕೊಂಡೀನಿ ರೀ. ಇವಾಗ ಇದಕ್ಕೆ ನಾನು ಉಪ್ಪು ಕೂಡ ಹಾಕ್ಕೊತೀನಿ ರೀ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇದೊಂದು ಸಲ ನೀಟಾಗಿ ಈ ರೀತಿ ಕಲಿಸ್ಬಿಡಮ್ರಿ. ಯಾಕಂದ್ರೆ ಕೆಳಗಡೆ ಹಿಟ್ಟು ಮತ್ತು ಬೀಟ್ರೂಟ್ ಐತಲ್ರಿ, ಎಲ್ಲ ಕಡೆ ಹೊಂದ್ಕೊಲ್ಲಿ ಅಂತೇಳಿ. ಇವಾಗ ಇದು ಎಷ್ಟು ಬೇಕಪ್ಪ ಅಂದ್ರೆ ನಾವು ಮಾಮೂಲಿ ಅಕ್ಕಿ ಹಿಟ್ಟಿನ ದೋಸೆ ಮಾಡ್ತೀವಿ ನೋಡಿರಿ, ಆ ರೀತಿ ಹದ ಇದ್ರೆ ಸಾಕ್ರಿ. ಇದಕ್ಕೆ ನಾನು ಯಾವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದ ಹೆಂಗಿರುತ್ತೆ ಹಂಗೆ ಹರ್ಕೊಂಡು ತೊಗೊಂಡು ಬರ್ತೀನಿ ಇದನ್ನು ನೋಡಿರಿ. ನಾನು ಇವಾಗ ಎಲ್ಲನೂ ದೋಸೆದಿಟ್ಟ ಹದವಾಗಿರುತ್ತೆ ನೋಡಿರಿ, ಅದೇ ಸೇಮ್ ನಾನು ಹರ್ಕೊಂಡು ಬಂದೆ ನೋಡಿರಿ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸಖತ್ತಾಗಿ ಕಾಣುತ್ತದ್ರಿ ಅಷ್ಟೇ. ಮತ್ತು ಇದನ್ನು ಬೀಟ್ರೂಟ್ ಹಾಕಿ ಮಾಡೋದ್ರದಿಂದ ತುಂಬ ಚೆನ್ನಾಗಿ ಇರುತ್ತೆ ರೀ. ನೋಡಿರಿ ಯಾವ ರೀತಿ ಹರ್ಕೊಂಡು ಬಂದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇಷ್ಟ ಆದ್ರೆ ಸಾಕು ನೋಡಿರಿ. ಇದು ನಾನು ಇವಾಗ ಒಂದು ಬೌಲ್ ತೊಗೊಂಡಿನಿ ರೀ. ಈ ಬೌಲಿಗೆ ತಗೊಳ್ಳೋಣ. ನೋಡಿರಿ, ನಾನಿಲ್ಲಿ ಒಂದು ಬೌಲಿಗೆ ತಕ್ಕೊಂಡೆ. ಇದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ಆಲ್ರೆಡಿ ಉಪ್ಪನ್ನ ಹಾಕ್ಕೊಂಡಿವ್ರಿ ನಾವು. ಮತ್ತು ಉಪ್ಪು ಏನಾರು ಕಡಿಮೆ ಅನ್ನಿಸ್ತಂದ್ರೆ ಸ್ನೇಹಿತರೆ ಮತ್ತೆ ಇದಕ್ಕೆ ಉಪ್ಪು ಹಾಕ್ಕೊಳ್ಳಂಬ್ರಿ. ಇವಾಗ ಒಂದು ಚಿಟಿಕೆಯಷ್ಟು ನಾನು ಸೋಡಾದ ಪುಡಿನ ಹಾಕ್ಕೊಂಡು ಕಲಸಿಡ್ತೀನಿ ರೀ. ಸೋಡಾದ ಪುಡಿ ಬೇಕಿದ್ರೆ ಹಾಕೋರಿ, ಬೇಡ ಅಂದ್ರೆ ಬಿಡ್ಬೋದು ರೀ. ಯಾಕಂದ್ರೆ ಆಲ್ರೆಡಿ ನಾವು ಇದಕ್ಕೆ ಮೊಸರು ಸೇರಿಸಿವ್ರಿ. ಮೊಸರು ಸೇರಿಸಿದ್ರಿಂದ ಸೋಡಾದ ಪುಡಿ ಹಾಕಬೇಕಂತೇನು ಅಗತ್ಯ ಇಲ್ಲ. ಆದರೂ ಕೂಡ ಒಂದು ಚಿಟಿಕೆಯಷ್ಟು ನಾನು ಇದಕ್ಕೆ ಸೇರಿಸ್ಕೋತೀನಿ ರೀ. ನೋಡಿರಿ, ನಾನು ಒಂದು ಚಿಟಿಕೆಯಷ್ಟು ಹೇಳಿದ್ದೆ ನೋಡಿ, ಒಂದು ಚಿಟಿಕೆಯಷ್ಟು. ಇದನ್ನು ಆಪ್ಷನಲ್ ರೀ, ಬೇಕಂದ್ರೆ ಹಾಕೊಡಿ, ಬೇಡ ಅಂದ್ರೆ ಬಿಡ್ರಿ, ಅಂದ್ರೆ ನಡಿತೈತಿ. ಮೊಸರು ಹಾಕೊಂಡಿವಲ್ರಿ ನಡಿತೈತಿ. ಆದ್ರೂ ಕೂಡ ನಾವು ಒಂದು ಚಿಟಿಕೆಯಷ್ಟು ಹಾಕ್ಕೊಂಡೀನಿ, ಚೆನ್ನಾಗಿರುತ್ತೆ ಅಂತೇಳಿ. ಇದು ಇವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೆ ಸ್ವಲ್ಪ ಒಂದು 5 ನಿಮಿಷನಾದರೂ ನಾವು ಒಂದು ಪ್ಲೇಟ್ನ ಮುಚ್ಚಿ ಸೈಡಿಗೆ ಎತ್ತಿಡ್ಬೇಕಾಗ್ತದ್ರಿ. ಯಾಕಪ್ಪ ಅಂದ್ರೆ ರವೆ ಹಾಕ್ಕೊಂಡಿವಲ್ರಿ, ಒಂದು ಸ್ವಲ್ಪ ರವೆನ ನೆನಿಬೇಕ್ರಿ. ಆಲ್ರೆಡಿ ನಾವು ಹಾಗೇನೆ ಮುಂಚೆ ನೆನೆಸಿದ್ದೇವೆ ಅಂದ್ರೆ ಏನೂ ಆಗ್ತಿರಲಿಲ್ಲ, ಒಂದೇ ಹಾಕಿ ಅರ್ದೀವಲ್ರಿ. ಒಂದು 5 ನಿಮಿಷ ನಿಮಗೆ ಅರ್ಜೆಂಟ್ ಬೇಕಪ್ಪ ಅಂದರೂ ನೀವು ಕೂಡ ಅರ್ಜೆಂಟನ್ನು ಮಾಡ್ಕೋಬೋದು. ಹಿಂಗೆ ಅರ್ಧ ತಕ್ಷಣನೂ ಕೂಡ ಮಾಡ್ಕೋಬೋದು. ಟೈಮ್ ಇರಲಿಲ್ಲಪ್ಪ ಅರ್ಜೆಂಟ್ ಬೇಕಂದ್ರೆ ಹಂಗೇನು ಮಾಡ್ಕೋಬೋದು. ಇವಾಗ ನನಗೆ ಸ್ವಲ್ಪ ಟೈಮ್ ಐತ್ರಿ, ಹಾಗಾಗಿ ನಾನು ಒಂದು 5 ನಿಮಿಷ ಮಾತ್ರ ನಾನಿಲ್ಲಿ ಮುಚ್ಚಿಟ್ಟು ಬಿಡ್ತೀನಿ ರೀ. ಆನಂತರ ಮಾಡ್ಕೊತೀನಿ ನೋಡಿ. ನಾನಿಲ್ಲಿ ಒಂದು 5 ನಿಮಿಷ ಹಿಟ್ಟನ್ನ ನೆನೆಕ್ಕೆ ಇಟ್ಟಿದ್ದೆ ಸ್ನೇಹಿತರೆ. ಚೆನ್ನಾಗಿದು ನೆಂದಿದೆ, ನೋಡ್ತಾ ಇರ್ಬೋದು ನೋಡಿ. ಈ ರೀತಿ ಸ್ವಲ್ಪ ಕಲಿಸ್ಕೊಂಡು ಈ ಟೈಮ್ನಾಗೆ ಉಪ್ಪು ಅದು ಏನಾರು ಕಡಿಮೆ ಬಿದ್ದಿತ್ತಪ್ಪ ಅಂದ್ರೆ ಉಪ್ಪನ್ನು ಕೂಡ ಸೇರಿಸ್ಕೋರಿ, ಚೆನ್ನಾಗಿರುತ್ತೆ. ಮತ್ತು ಸರಿ ಇತ್ತಂದ್ರೆ ಬಿಡ್ಬೋದು ನೋಡಿರಿ. ಇಲ್ಲಿ ನಾನು
ಗ್ಯಾಸ್ ಹಚ್ಚಿ ತವಾನು ಕೂಡ ಇಟ್ಟಿನ್ರಿ. ತವಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಂಡೀನಿ ಕಾಯಿಲೆ ಅಂದ್ಬಿಟ್ಟು. ಇವಾಗ ದೋಸೆನ ಹಾಕಲ್ಲ. ಈಗ ನೋಡಿರಿ ನಾನಿಲ್ಲಿ ಇವಾಗ ಹಿಟ್ಟನ್ನ ತೊಗೊಂಡು, ನಿಮ್ಗೆ ದೊಡ್ಡ ಸೈಜ್ ಬೇಕಪ್ಪ ಅಂದ್ರೆ ದೊಡ್ಡ ಸೈಜ್ ಹಾಕ್ಕೊಳ್ಳಿ, ಚಿಕ್ಕ ಸೈಜ್ ಬೇಕಪ್ಪ ಅಂದರೆ ಚಿಕ್ಕ ಸೈಜ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಚ್ಕೊಂಡು ಸಾಕು. ಆಲ್ರೆಡಿ ನಾನು ಹಚ್ಚಿಲ್ಲ, ತವಾಕ್ಕೆ ಹಚ್ಚಿದ್ದೀನಿ ರೀ. ಸೈಡಿಗೆಲ್ಲ ಇರ್ತೈತೆ ನೋಡ್ರಿ ಎಣ್ಣೆ. ಈ ರೀತಿ ಒಂದು ಸ್ವಲ್ಪ ಸೈಡಿಗೆ ಎಲ್ಲ ಕಡೆಗೆ ದೋಸೆಗೆ ಹತ್ತಂಗೆ ಒಂದು ಸ್ವಲ್ಪ ಇದು ಮಾಡಿದ್ರೆ ಸಾಕು ರೀ. ಇದಕ್ಕೆ ಇವಾಗ ಮೇಲೆ ಮುಚ್ಚಿಬಿಡಮ್ರಿ ಒಂದು ಸ್ವಲ್ಪ. ನೋಡಿ ಇವಾಗ ಇದು ಒಂದು ಸೈಡ ಬೆಂದೈತ್ರಿ, ಇನ್ನೊಂದು ಸೈಡ ತಿರುಗಿ ಹಾಕೋದು. ವಾವ್, ನೋಡಿರಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ನೀವು ಬೇಕಿದ್ರೆ ಇದು ಮಿದುವನ್ನು ಕೂಡ ಮಾಡ್ಕೋಬೋದು ರೀ, ಮತ್ತು ಸ್ವಲ್ಪ ಗ್ಯಾಸ ಮೀಡಿಯಮ್ನಾಗ ಇಟ್ಟು ಕ್ರಿಸ್ಪಿಯಾಗಿನೂ ಕೂಡ ಮಾಡ್ಕೋಬೋದು ರೀ. ನಿಮಗೆ ಯಾವ ರೀತಿ ಇಷ್ಟ ಇರುತ್ತೋ ಆ ರೀತಿ ಮಾಡ್ಕೋಬೋದು ನೋಡಿರಿ. ಯಾಕಂದ್ರೆ ಎರಡೂ ಥರ ಬರುತ್ತೆ ಈ ದೋಸೆ. ನೀವು ಕ್ರಿಸ್ಪಿಯಾಗಿನೂ ಕೂಡ ಮಾಡ್ಕೋಬೋದು, ಬೇಗ ಬೇಗ ಆಗಬೇಕಪ್ಪ ಅಂತಂದ್ರೆ ನೀವು ಮೆತ್ತಗೆ ಕೂಡ ಮಾಡ್ಕೋಬೋದು. ಈ ಮೆತ್ತಗೆ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ, ಮತ್ತು ಕ್ರಿಸ್ಪಿಯಾಗಿ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸಖತ್ತಾಗಿರುತ್ತೆ. ಯಾಕಪ್ಪ ಅಂದ್ರೆ ನಾವು ಇದಕ್ಕೆ ಬೀಟ್ರೂಟು ಮತ್ತು ಒಂಚೂರು ಹಸಿ ಎಲ್ಲನ ತುರಿದು ಹಾಕ್ಕೊಂಡಿವಲ್ರಿ. ತಿನ್ಬೇಕಾದ್ರೆ ಹಸಿ ಎಲ್ಲದ ಘಮ ಬರುತ್ತೆ, ಬೀಟ್ರೂಟಿನ ಘಮ ಬರುತ್ತೆ ರೀ ಸ್ನೇಹಿತರೆ. ಸಖತ್ತಾಗಿರ್ತದೆ. ಮತ್ತು ಬೀಟ್ರೂಟ್ನು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡಿರಿ. ಮತ್ತು ಕೆಲವು ಮಕ್ಕಳು ತಿನ್ನಂಗಿಲ್ಲ ರೀ ಬೀಟ್ರೂಟ್ನ. ಈ ರೀತಿ ನೀವು ದೋಸೆದಾಗ ಅಥವಾ ನೀವು ಯಾವುದೇ ಪದಾರ್ಥ ಮಾಡಲಿ ಮನೆಯೊಳಗೆ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡಿ ಕೊಡ್ರಿ. ಮಕ್ಕಳು ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಮತ್ತೇನಪ್ಪ ಅಂದ್ರೆ ಬೀಟ್ರೂಟು ತುಂಬ ಒಳ್ಳೇದು ನೋಡಿರಿ. ಹಾಗೇನೆ ಕೊಟ್ಟು ನೋಡಿರಿ, ಮಕ್ಕಳು ತಿನ್ನಕ್ಕೆ ಇಷ್ಟಪಡಂಗಿಲ್ಲ ಅವರು. ಈ ರೀತಿ ಏನಾರ ನಾವು ಮಾಡ್ತೇವೆ ನೋಡಿರಿ ಅಡುಗೆ ಮಾಡೋದ್ರೊಳಗೆ. ಈ ರೀತಿ ಏನಾರ ದೋಸೆದಾಗಿರ್ಬೋದು, ಇಡ್ಲಿ ಪಡ್ಡ ಪ್ರತಿಯೊಂದು ಯಾವುದೋ ಚಪಾತಿಗೂ ಕೂಡ ಹಾಕ್ಕೊಂಡು ಕಲಸಿ ನೀಟಾಗೆ ಈ ರೀತಿ ಮಾಡಿ ಕೊಟ್ರೆ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನಾನು ಇವಾಗ ನೋಡಿ ಸಖತ್ತಾಗಿ ಕಲರ್ಫುಲ್ಲಾಗಿ ಕಾಣಕತ್ತದ. ಇದನ್ನು ಸ್ವಲ್ಪ ಬೇಗ ಬೇಗ ಮಾಡಕತ್ತೀನಿ ರೀ. ಯಾಕಂದ್ರೆ ಮಕ್ಕಳಿಗೆ ಇವಾಗ ಹೋಗ್ತಾರೆ ಅವರು ಸ್ಕೂಲಿಗೆ, ಹಾಗಾಗಿ ನಾನು ಬೇಗ ಮಾಡಕತ್ತೀನಿ. ಇವಾಗ ಮತ್ತೊಂದು ಹಾಕೋತೀನಿ ನೋಡಿರಿ. ಇಲ್ಲಿ ಇನ್ನೊಂದನ್ನು ಕೂಡ ಹಾಕೊಳ್ಳೋಣ. ತವಾಕ್ ಬೇಕಾದ್ರೆ ಎಣ್ಣೆ ಹಚ್ಚಿ ಹಾಕೋರಿ, ಇಲ್ಲಾಂದ್ರೆ ಹಾಗೇನೆ ಹಾಕೋರಿ, ನಡಿತೈತಿ. ಇದು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೋಣ. ನಾ ಇಲ್ಲಿ ಸ್ವಲ್ಪ ಮೆತ್ತಗೆ ಮಾಡಕತ್ತೀನಿ ರೀ. ಯಾಕಂದ್ರೆ ಮಕ್ಕಳಿಗೆ ಮೆತ್ತಗಂದ್ರೆ ಭಾಳ ಇಷ್ಟ, ಹಾಗಾಗಿ ನಾನಿಲ್ಲಿ ಮೆತ್ತ ಮಾಡಕತ್ತೀನಿ ರೀ. ಕ್ರಿಸ್ಪಿಯಾಗಿ ಬೇಕಪ್ಪ ಅಂದ್ರೆ ಸ್ವಲ್ಪ ಗ್ಯಾಸ ಮೀಡಿಯಮ್ನಾಗಿಟ್ಟು ಸ್ವಲ್ಪ ತಿಳಿ ಮಾಡಿ ಹಾಕೋರಿ. ಅಂದ್ರೆ ಹಿಟ್ಟನ್ನ ತಿಳಿ ಮಾಡಿ ಹಾಕೋರಿ, ಒಂದು ಸ್ವಲ್ಪ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಮೆತ್ತಗೆ ಮಾಡಕತ್ತೀನಿ ರೀ, ಹಾಗಾಗಿ ಈ ರೀತಿ ಮಾಡತ್ತೀನಿ ನೋಡಿರಿ. ಇದು ಕೂಡ ಬೇಯಿಸಿ ತೊಗೊಳೋಣ ನೋಡಿರಿ ಸ್ನೇಹಿತರೆ. ಸಖತ್ತಾಗಿರುತ್ತೆ ಬೀಟ್ರೂಟ್ ದೋಸೆ ರೆಡಿ ಆಯಿತು. ಇವಾಗ ಇಲ್ಲಿ ಏನಪ್ಪ ಅಂದ್ರೆ ನಾ ಮಾತ್ರ ಸ್ಮೂತಾಗಿ ಮಾಡ್ಕೊಂಡೇನಿ ರೀ, ಅಂದ್ರೆ ಮೆತ್ತಗೆ ಮಾಡ್ಕೊಂಡೇನಿ ರೀ. ನಮ್ಮ ಮಕ್ಕಳು ಬೀಟ್ರೂಟ್ ದೋಸೆ ಭಾಳ ಮೆತ್ತಗೆ ಬೇಡ್ತಾರೆ ರೀ. ಅವರಿಗೆ ಚಟ್ನಿ ಒಳಗೊಂದು ಅಥವಾ ಸಾಂಬಾರು ಒಳಗೆ ಯಾವ್ದ್ರೊಳಗೂ ಮೆತ್ತಗೆ ಬೇಡ್ತಾರೆ. ಹಾಗಾಗಿ ಅವ್ರಿಗೆ ನಾನು ಮೆತ್ತಗೆ ಮಾಡೀನಿ ರೀ ಸ್ನೇಹಿತರೆ. ನಿಮಗೆ ಕ್ರಿಸ್ಪಿ ಬೇಕಪ್ಪ ಅಂದ್ರೆ ನಾನು ಮುಂಚೆನೇ ಹೇಳಿದೆ ನೋಡಿರಿ, ಗ್ಯಾಸ್ನ ಸ್ಲೋ ಇಟ್ಟು ಸ್ವಲ್ಪ ಹಾಕ್ಕೊಂಡು ತಿಳು ಮಾಡ್ಕೊರಿ. ಸ್ವಲ್ಪ ಹಿಟ್ಟ ಇನ್ನೂ ಇಷ್ಟು ನೀರು ಮಾಡಿಕೊಂಡು ಹಾಕ್ಕೊಂಡು ಗ್ಯಾಸ್ ಮಾತ್ರ ಸಣ್ಣಿಟ್ಟು ನಿಧಾನಾಗೆ ಬೇಯಿಸ್ಕೊಂಡು ತೊಗೊಂಡ್ರೆ ಇದು ಕೂಡ ಕ್ರಿಸ್ಪಿಯಾಗಿ ಬರುತ್ತೆ, ಸಖತ್ತಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ನೀವು ಚಟ್ನಿ ಒಟ್ಟಿಗೂ ತಿನ್ಬೋದು, ಅಥವಾ ಸಾಂಬಾರು ಒಟ್ಟಿಗೆ ತಿನ್ಬೋದು, ಅಥವಾ ಟೊಮೊಟೊ ಚಟ್ನಿ ಒಟ್ಟಿಗೆ ತಿನ್ಬೋದು, ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ಇರುತ್ತೆ ನೋಡಿರಿ ಅದ್ರ ಒಟ್ಟಿಗೂ ತಿನ್ಬೋದು ರೀ ನೀವು. ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಅಂದ್ರೆ ಅವು ಒಣ ಮೆಣ್ಸಿನ್ಕಾಯಿಲಿಂತ ಮಾಡಿರ್ತೀವಿ ನೋಡಿರಿ, ಆ ಚಟ್ನಿ ಇದ್ರೂ ಕೂಡ ಸಖತ್ತಾಗಿರುತ್ತೆ ಸ್ನೇಹಿತರೆ. ಮತ್ತು ಏನೂ ಬೇಡ, ಹಾಗೇನೆ ತಿನ್ಬೇಕಂದ್ರೂ ಕೂಡ ಹಾಗೇನೂ ಕೂಡ ತಿನ್ಬೋದು ನೋಡಿರಿ. ಯಾಕಪ್ಪ ಅಂದ್ರೆ ಇದಕ್ಕೆ ನಾವು ಬೀಟ್ರೂಟ ಮತ್ತು ಹಸಿ ಅಲ್ಲನ ತುರಿದು ಹಾಕ್ಕೊಂಡಿವಿ ನೋಡಿರಿ ಸ್ನೇಹಿತರೆ. ಹಸಿ ಅಲ್ಲನ ಹಾಕೊಳ್ಳೋದು ಮಾತ್ರ ಮರಿಬೇಡ್ರಿ, ಸಖತ್ ಘಮ ಬರುತ್ತೆ. ತಿನ್ಬೇಕಾದ್ರೆ ಬಾಯಿ ಒಳಗೆ ಟೇಸ್ಟಿಯಾಗಿರುತ್ತೆ ಹಸಿ ಘಮ ಮತ್ತು ಬೀಟ್ರೂಟ ಎರಡೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿರಿ. ಹಾಗಾಗಿ ಎರಡೂ ಹಾಕ್ಕೊಂಡು ನೀವು ಏನು ಚಟ್ನಿ ಸಾಂಬಾರು ಇಲ್ಲದೆ ಕೂಡ ಈ ದೋಸೆ ತಿನ್ಬೋದು ರೀ. ಇವಾಗ ನಾ ಮಾಡುವಂಥ ದೋಸೆ ಮುಗೀತು ರೀ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ರೀ. ಕಲರ್ಫುಲ್ಲಾಗಿ ದೋಸೆ ಬಂದ ನೋಡಿರಿ. ಬೀಟ್ರೂಟ್ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಮಾಡಿಕೊಡ್ರಿ. ಕಣ್ಣು ಮುಚ್ಕೊಂಡು ಒಂದು ದೋಸೆ ತಿನ್ನಲಿ 2-3 ದೋಸೆ ತಿಂದುಬಿಡ್ತಾರೆ. ಇದು ನಾನು ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸಖತ್ತಾಗಿರೋಂಥ ಬೀಟ್ರೂಟ್ ದೋಸೆ ರೆಡಿ ಆದ ನೋಡಿರಿ. ನಾನು ಅವಾಗ ಹೇಳಿದೆ ತುಂಬ ಸ್ಮೂತ್ ಮಾಡ್ತೀನಿ ನಾನು ಇಲ್ಲಿ ಅಂತೇಳಿ. ಯಾಕಂದ್ರೆ ನಮ್ಮ ಮನೆಯೊಳಗೆ ತುಂಬ ಮಿದು ಬೇಡ್ತಾರೆ ರೀ. ಬೀಟ್ರೂಟಿನ ದೋಸೆ ಎಷ್ಟು ಮಿದು ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋಕೆ. ನೋಡ್ತಾ ಇರ್ಬೋದು ನೀವು, ಕೈಯಲ್ಲಿ ಮುಟ್ಗಿನೇ ಆಗ್ತಾಯಿದೆ. ಇದು
ಸಖತ್ತಾಗಿರುತ್ತೆ, ತಿನ್ನಕ್ಕಂತೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿರಿ. ನಿಮ್ಮ ಮನೆಯೊಳಗೆ ಮತ್ತು ಬೀಟ್ರೂಟ್ ತಿನ್ನೋಕೆ ಇಷ್ಟಪಡದೇ ಇರೋ ಮಕ್ಕಳಾಗಿರ್ಬೋದು, ಕೆಲವರು ದೊಡ್ಡವರು ಕೂಡ ಇಷ್ಟಪಡೋಂಗಿಲ್ಲ ಅಂಥವ್ರಾಗಿರ್ಬೋದು, ಆರಾಮಾಗಿ ಈ ರೀತಿ ನೀವು ಬೀಟ್ರೂಟ್ನ ಬಳಸಿ ದೋಸೆ ಮಾಡಿಕೊಡ್ರಿ. ಸಖತ್ತಾಗಿ ದೋಸೆ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಎಷ್ಟು ಅದ್ಭುತವಾಗಿ ಬಂದವು ನೋಡಿರಿ ಸ್ನೇಹಿತರೆ. ದೋಸೆ ಮಾತ್ರ ಬೆಳಗ್ಗೆ ಟಿಫನ್ಗಾಗಿರ್ಬೋದು ಸಖತ್ತಿರುತ್ತೆ. ಮತ್ತು ನಾನಿಲ್ಲಿ ಒಣ ಮೆಣಸಿನ್ಕಾಯಿದು ಚಟ್ನಿ ತೊಗೊಂಡಿನಿ. ಸಖತ್ತಾಗಿರುತ್ತೆ. ಒಣ ಮೆಣಸಿನ್ಕಾಯಿ ಚಟ್ನಿಯೊಂದಿಗೆ ಬೀಟ್ರೂಟ್ ದೋಸೆ ಅಂತೂ ಸೂಪರಾಗಿರುತ್ತೆ. ಹಾಗಾಗಿ ನಾನು ಇಲ್ಲಿ ಯಾವುದೇ ಚಟ್ನಿನೂ ಮಾಡ್ಕೊಂಡಿಲ್ಲರಿ. ಇದು ಆಲ್ರೆಡಿ ಒಣ ಮೆಣಸಿನ್ಕಾಯಿ ಚಟ್ನಿ ಅದ ರೀ. ಇದು ಒಣ ಮೆಣಸಿನ್ಕಾಯಿ ಚಟ್ನಿನೂ ರೆಸಿಪಿನೂ ನಾನು ವೀಡಿಯೋ ಮಾಡಿ ಹಾಕೀನಿ. ನಿಮಗೆ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ ಒಳಗೆ ಹೋಗಿ ನೋಡಿರಿ. ಸಖತ್ತಾಗಿರುತ್ತೆ ಸ್ನೇಹಿತರೆ. ಪ್ರತಿಯೊಂದಕ್ಕೂ ಇದು ಹೊಂದ್ಕೊಳ್ತಾ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ. ಇವಾಗ ನಾನು ಬೀಟ್ರೂಟ್ ದೋಸೆದ ಒಟ್ಟಿಗೆ ಒಣ ಕೆಂಪು ಮೆಣಸಿನ್ಕಾಯಿ ಚಟ್ನಿ ತೊಗೊಂಡಿದ್ದೀನಿ ನೋಡಿರಿ. ದೋಸೆ ಅಂತೂ ಸೂಪರಾಗಿ ಬಂದವು ಸ್ನೇಹಿತರೆ. ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿರಿ, ಸಖತ್ತಾಗಿರುತ್ತೆ. ನಾವು ಮಾಡಿರುವಂಥ ಬೀಟ್ರೂಟ್ ದೋಸೆ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ಹೊಸಬ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದೀರಪ್ಪ ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ವೀಡಿಯೋಕ್ಕೊಂದು ಲೈಕ್ ಮಾಡ್ತೀನಿ ಅಂತ ಅಂದ್ಕೊಂಡಿನಿ. ಮತ್ತೆ ಒಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ. ಹಾಗೆ ಥ್ಯಾಂಕ್ ಯು.